ರಾಜ್ಯ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಅಲ್ಲಿ ಸಾರಥ್ಯದ ಸಮರ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಎಂಟ್ರಿ ಆಗಿ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ ಎರಡೂ ಪಕ್ಷದಲ್ಲಿ ಅಂತ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹಾಲಿ ಅಧ್ಯಕ್ಷರು ಎರಡೂ ಪಕ್ಷದಲ್ಲಿ ಇರೋರಿಗೆ ಢವ ಶುರುವಾಗಿದೆ. ಮತ್ತೆ ರೇಸ್ನಲ್ಲಿರೋರು ತಮ್ಮದೇ ರೀತಿಯಲ್ಲಿ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ, ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷರಿಗೆ ಬದಲಾವಣೆ ಮಾತಿನಿಂದ ಕೈಯಲ್ಲಿ ಕಂಪನ ಶುರುವಾಗಿದೆ. ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗಿದೆ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಪೋಸ್ಟ್ ನ ಹಿಂದೆ ಹಲವಾರು ಲೆಕ್ಕಾಚಾರಗಳು ಇದೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇದು ಕಾಂಗ್ರೆಸ್ ಕಥೆ ಆಯ್ತು. ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ಅಷ್ಟೇ ಬಣ ಕಿತ್ತಾಟಕ್ಕೆ ವರಿಷ್ಠರು ಯಾವಾಗ ಬ್ರೇಕ್ ಹಾಕ್ತಾರೆ ಅಂತ ಹೇಳಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈತ ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಕುಮಾರಸ್ವಾಮಿ ಜೊತೆಯಲ್ಲಿ ಬಿಜೆಪಿ ವರಿಷ್ಠರು ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ವರಿಷ್ಠರ ನೋಟಿಸ್ಗೆ ನಾನಂತೂ ಉತ್ತರ ಕೊಡೋದಿಲ್ಲ, ಅವರು 3 ದಿನ ಅಂತ ಹೇಳಿ ಡೆಡ್ ಲೈನ್ ಕೊಟ್ಟಿದ್ದಾರೆ, ನಾನು ಉತ್ತರನೇ ಕೊಡೋದಿಲ್ಲ ಅಂತ ಹೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ. ಈಗ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾ ಇರೋದ್ರಿಂದ ರೆಬೆಲ್ಸ್ ಟೀಮ್ಗೆ ಸಹಜವಾಗಿ ರೆಬೆಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಾರಲ್ಲ ನಾಯಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಮಧು, ಈಗ ಒಂದ್ ಕಡೆ ದಲಿತ ಸಚಿವರ ಒಂದು ರೆಬಲ್ನೆಸ್ ನಾವು ನೋಡಿದ್ವಿ, ಸೀದಾ ದೆಹಲಿಗೆ ಹೋಗ್ತಾ ಇದ್ದಾರೆ, ಅಲ್ಲೇ ಠಿಕಾಣಿ ಈಗಲೂ ಹೂಡಿದ್ದಾರೆ. ಮತ್ತೆ ಅಹಿಂದ ವರ್ಗಕ್ಕೆ ಈ ಸತಿ ಕೆಪಿಸಿಸಿ ಅಧ್ಯಕ್ಷ ಗಾದಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಸ್ತವವಾಗಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಆ ಸ್ಥಾನದಿಂದ ಇಳಿಸೋದು ಈಸಿ ಇದೆಯಾ? ನೀವು ಕೇಳಿದಂಥ ಪ್ರಶ್ನೆಗೆ ಅಷ್ಟು ಈಸಿ ಇಲ್ಲ. ಯಾಕಂದರೆ ಕಾಂಗ್ರೆಸ್ನ ಈ ರೀತಿಯೂ ಕೂಡ ಸಂಘಟನೆ ಮಾಡ್ಬೋದು, ಕಾಂಗ್ರೆಸ್ನ ಈ ರೀತಿಯೂ ಕೂಡ ರೀಜಿನೋವೇಟ್ ಮಾಡಿ ಮತ್ತು ರೀಇನ್ವೆಂಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಹೇಳ್ಕೊಟ್ಟಂಥ ಕಾರ್ಪೊರೇಟ್ ಒಂದು ಫೀಲಿಂಗ್ ಮತ್ತು ಸ್ಟ್ರಕ್ಚರನ್ನು ಕೊಟ್ಟಂಥದ್ದು ಡಿ ಕೆ ಶಿವಕುಮಾರ್ ಅನ್ನೋಂಥದ್ದು ಓಪನ್ ಆಗಿ ಎಲ್ಲರೂ ಕೂಡ ಒಪ್ಕೊಳ್ಳುವಂಥ ವಿಚಾರ. ಅವ್ರು ಏನು ಶೋ ಆಫ್ ಮಾಡ್ತಾರೋ, ಆ ಬುಲ್ಡೋಸಿಂಗ್ ನೇಚರ್ ಇದೆಯೋ ಅಥವಾ ಹೆವಿ ಅರೋಗೆನ್ಸ್ ಆಟಿಟ್ಯೂಡ್ ಇದೆಯೋ, ಆ ನಾಯಕರು ಅಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಗುಣವಿಶೇಷಣಗಳಿರ್ತವೆ, ಅವರವ್ರದ್ದೇ ಆದ ದಾಟಿಯಲ್ಲಿ ಡಿ ಕೆ ಶಿವಕುಮಾರ್. ಆದರೆ ಪಕ್ಷದ ವಿಚಾರದಲ್ಲಿ ಒಂದಷ್ಟು ವೈಬ್ರೆಂಟ್ ಆಗಿ ಮಾರ್ಕೆಟಿಂಗನ್ನು ಪಕ್ಷಕ್ಕೆ ತಮಗೆ ಹೇಗೆ ಮಾಡ್ಕೊಂಡಿದ್ರು ಹಾಗೆ ಪಕ್ಷಕ್ಕೂ ಕೂಡ ಮಾರ್ಕೆಟಿಂಗ್ ಅನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ವಾಸ್ತವದ ಸತ್ಯ. ಈ ವಿಚಾರವಾಗಿ ಚುನಾವಣೆಯ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಎಂಟೈರ್ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಕುಗ್ಗಿದ್ದಂಥ ಸಂದರ್ಭದಲ್ಲಿ ನೈತಿಕವಾಗಿ ಮತ್ತು ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಡಿ ಕೆ ಮಾಡಲ್ ಅನ್ನುವಂಥದ್ದು ಚರ್ಚೆ ಆಯಿತು. ಹೇಗೆ ಅವ್ರ ವಿರುದ್ಧವೂ ಕೂಡ ಏನು ಇಡಿ IT ಹಲವಾರು ಪ್ರಕರಣಗಳನ್ನು ಎದುರಿಸಿದ್ರು, ಜೈಲಿಗೆ ಹೋಗಿ ಬಂದರು. ಅಂಥದ್ದೇ ಒತ್ತಡದಲ್ಲಿ, ಅಂಥದ್ದೇ ರಾಜಕೀಯ ಹಿನ್ನಡೆಗಳ ಅನುಭವದಲ್ಲಿ, ಅಂದರೆ ಯಾರೋ ಒಬ್ಬ ಮೇರು ನಾಯಕ ಇರ್ತಾರೆ, ಮತ್ತೊಬ್ಬ ಈಗ ರಾಜಸ್ಥಾನದಲ್ಲಿ ಏನಾಯಿತು, ಗೆಹ್ಲೋಟ್ ಆಯಿತು, ಸಚಿನ್ ಪೈಲಟ್ ಇನ್ನೇನು ಹೋಗೇ ಬಿಟ್ಟರು ಬಿಜೆಪಿಗೆ ಅನ್ನೋಂಥದ್ದಲ್ಲಿ ಉಳಿದಿದ್ದು. ಜ್ಯೋತಿರಾದಿತ್ಯ ಸಿಂಧ್ಯಾ ಏನಾದರೂ, ಮಹಾರಾಷ್ಟ್ರದಲ್ಲಿ ಎಷ್ಟೆಲ್ಲ ನಾಯಕರುಗಳು ಎರಡನೇ ಹಂತದ ಮೊದಲನೇ ಹಂತದ ನಾಯಕರುಗಳು ಯಾಕೆ ಬೇರೆ ಪಕ್ಷಕ್ಕೆ ಹೋದ್ರು ಅಥವಾ ಬಿಜೆಪಿಗೆ ಹೋದ್ರು, ಅವರ ಮೇಲಿದ್ದಂಥ ಆರೋಪಗಳು, ಹಗರಣಗಳು ಅಥವಾ ಬೇರೆ ಬೇರೆ ರಾಜಕೀಯ ಒತ್ತಡಗಳು ಅಥವಾ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಪಕ್ಷಾಂತರ ಮಾಡಿದ್ರು ಅಂತ ಅಂಥದ್ದೇ ಅವಕಾಶ ಡಿ ಕೆ ಶಿವಕುಮಾರ್ಗೂ ಇತ್ತು ಮತ್ತು ಇದೆ ಅನ್ನುವಂಥದ್ದು ಆಗಾಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ರಾಜಕೀಯ ವಲಯದಲ್ಲಿ. ಅದೆಲ್ಲದರ ಹೊರತಾಗಿ ಕೂಡ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿ ಉಳಿದ್ರು ಮತ್ತು ನಾನು ಬೆಳಿಬೇಕು, ಪಕ್ಷವನ್ನು ಬೆಳೆಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಕೂತಿದ್ದೀನಿ ಅಂತ ಅವ್ರನ್ನ ಏನು ಪೊಲಿಟಿಕಲಿ ಮಾರ್ಕೆಟಿಂಗ್ ಮಾಡ್ಕೋತಾ ಇದ್ರಲ್ಲ ಅದು ಫ್ಯಾಕ್ಟ್ಫುಲ್ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಒಂದು ಹಂತದವರೆಗೆ ಸದ್ಯಕ್ಕೆ ಜಾತಿ ಗಣತಿ ಲೀಕ್ಡ್ ಇನ್ಫಾರ್ಮೇಷನ್ ಅಷ್ಟೇ ಇರೋದ್ರಿಂದ ಇನ್ನೂ ಟೇಬಲ್ ಆಗಿಲ್ಲ, ಅದು ಅಫಿಷಿಯಲಿ ಏನು ಫ್ಯಾಕ್ಚುಯಲ್ ಆಗಿ ಅದು ಎಲ್ಲರಿಗೂ ಕೂಡ ಕನ್ವಿನ್ಸ್ ಆಗಿಲ್ಲ, ಅಪಸ್ವರಗಳು ಆಕ್ಷೇಪಗಳಿದೆ, ಅದರ ಬಗ್ಗೆ ಅಂಕಿ ಸಂಖ್ಯೆಗಳು, ಅದೆಲ್ಲದರ ಹೊರತಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಅನ್ನುವಂಥ ಜಾತಿ ಪ್ರಾಬಲ್ಯದ ರಾಜಕಾರಣದಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ. ಮತ್ತು HDK ಮತ್ತು ದೇವೇಗೌಡರಂಥ ಪರಮೋಚ್ಚ ನಾಯಕರಿಗೂ ಕೂಡ ಒಕ್ಕಲಿಗರಲ್ಲಿ ಎಷ್ಟೆಲ್ಲ ಪೆಟ್ಟುಕೊಡಬೇಕು ಅಷ್ಟೆಲ್ಲ ಕೊಡ್ತಾ ಇದ್ದಾರೆ. ಈಗ ಪಕ್ಷದ ಅಸ್ತಿತ್ವವನ್ನೇ ಆತಂಕದಲ್ಲಿಡುವಂತಹ ಒಂದು ವಾತಾವರಣವನ್ನು JDSಗೆ ತಂದೊಡ್ಡಿದ್ದಾರೆ. ಅಂದರೆ ಅದು ಪಾರ್ಷಿಯಲಿ ಸಕ್ಸಸ್, ಆಲ್ಮೋಸ್ಟ್ ಸಕ್ಸಸ್, ಪಾರ್ಷಿಯಲಿ ಅಂತ ಹೇಳಿದ್ರು ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ನೋಡುವಂಥದ್ದು ಸಾಧ್ಯವಿಲ್ಲದ ಕಗ್ಗಂಟಿನ ಸೂತ್ರ ಆಗಿರೋದ್ರಿಂದನೇ ಸಮತೋಲನವನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಖರ್ಗೆ, ಯಾಕಂದರೆ ಅವರು ಪ್ಲೇಯರು ಹೌದು, ರೆಫ್ರಿನೂ ಹೌದು, ಅವ್ರಿಗೆ ಇಲ್ಲಿನ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ, ಇಲ್ಲಿನ ಇಂಬ್ಯಾಲೆನ್ಸ್ ಆಗುವಂಥ ಲೆಕ್ಕಾಚಾರಗಳು ಕೂಡ ಗೊತ್ತಿರೋದ್ರಿಂದ ಮತ್ತು ಏಟು ಬೀಳುವಂಥ ಸಾಧ್ಯತೆಗಳು ಗೊತ್ತಿರೋದ್ರಿಂದ ಮತ್ತು ಎಲ್ಲ ಕಡೆ ಏಟು ಬಿದ್ದಿದ್ರು ಕೂಡ ಕರ್ನಾಟಕದಲ್ಲಿ ಉಸಿರಾಡ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಅವರ ಮಾಸ್ ವರ್ಚಸ್ಸು ಮತ್ತು DK ಅವರ ಒಂದು ಮಾರ್ಕೆಟಿಂಗ್ ಮತ್ತು ಆರ್ಗನೈಸೇಷನ್ ಸ್ಕಿಲ್ ಎಲ್ಲ ಹಿನ್ನೆಲೆಯಲ್ಲಿ ಈಗ ಅವರು ಕೆಲವು ಕಡೆ ಇತ್ತೀಚೆಗೆ ಹೊಸದಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಅವಕಾಶ ಸಿಕ್ಕರೆ ಕೂಡ ಅಲ್ಲೂ ಕೂಡ ಸಂಘಟನಾತ್ಮಕವಾಗಿ ಚಾಲೆಂಜನ್ನು ಸ್ವೀಕರಿಸಬಲ್ಲೆ, ಅದು ಒಂದು ಆಸೆ ಇದೆ ನನಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಮಹತ್ವಾಕಾಂಕ್ಷೆ ದೊಡ್ಡದಿದೆ, ಇಂಥ ನಾಯಕಗಳನ್ನು ಉಳಿಸ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ. ಆ ಕಾರಣಕ್ಕೆ ಈಸಿ ಇಲ್ಲ ಇಳಿಸೋದ ನಂತರ ಬರೀ ಜಾತಿ ಅಷ್ಟೇ ಅಂತ ನೋಡಿದ್ರೆ ಜಾತಿಯ ಎಲ್ಲ ನಾಯಕರುಗಳು ಕೂಡ ಸಂಪೂರ್ಣವಾಗಿ ಜಾತಿಯ ಎಲ್ಲ ಓಟ್ಗಳನ್ನು ಹಿಂದುಳಿದ ಮತ್ತೆಲ್ಲ ಜಾತಿಯ ಓಟ್ಗಳನ್ನ ತಂದು ಕೊಟ್ಟು ಬಿಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದರೆ ಬೇರೆ ಪಕ್ಷದಲ್ಲೂ ಕೂಡ ನಾಯಕರು ಇರೋದ್ರಿಂದ ಓಟು ವಿಭಜನೆ ಆಗೋದ್ರಿಂದ ಈ ರೀತಿಯ ಒಂದು ಕಾರ್ಪೊರೇಟ್ ಸ್ಟೈಲಿನ ಒಬ್ಬ
ಸಾರಥಿ ಬೇಕು ಅನ್ನೋ ಕಾರಣಕ್ಕೆ ಇಟ್ಕೊಂಡಿದ್ದಾರೆ. ಬದಲಾವಣೆ ಸಲ್ಲಿಸಿಲ್ಲ. ಆದರೆ ಖರ್ಗೆ ಒಂದು ಡೋಸ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಹೋಗಿ ಕುಂಭಮೇಳದಲ್ಲಿ ಮುಳುಗು ಬಂದರು, ಅವರೊಂದು ಮೆಸೇಜ್ ಕೊಟ್ಟರು, ಬದಲಾವಣೆ ಮಾಡಬಹುದು ಅಂತ ಇವರು ಒಂದು ಕೌಂಟರ್ ಮೆಸೇಜನ್ನು ಕೊಟ್ಟರು. ಸೊ ನಾನು ಅಧ್ಯಕ್ಷ ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಪಟೇಲ್ ಈಗ ಸಿಎಂ ಸ್ಥಾನಕ್ಕೋಸ್ಕರ ರೇಸ್ನಲ್ಲಿರೋದ್ರು ಪ್ರಮುಖರ ಪೈಕಿ ಡಿ.ಕೆ. ಶಿವಕುಮಾರ್ ಕೂಡ ಒಬ್ರು ಬಹಿರಂಗವಾಗಿ ಸಾಕಷ್ಟು ಸತಿ ಹೇಳ್ಕೊಂಡಿದ್ದಾರೆ. ಸೊ ಸಿಎಂ ಸ್ಥಾನಕ್ಕೆ ನನಗೆ ಬೇಕು ಅಂತ ಅವ್ರು ಕೇಳ್ತಿರೋದ್ರಿಂದ ಈಗ ನೋಡಿದ್ರೆ ಅಧ್ಯಕ್ಷ ಸ್ಥಾನದಿಂದ ಅಕಸ್ಮಾತ್ ಅವ್ರನ್ನ ರೀಪ್ಲೇಸ್ ಮಾಡಿದ್ರೆ ಪರ್ಯಾಯ ಸ್ಥಾನ ಅಂತೂ ಕೇಳ್ತಾರೆ. ಹೆಚ್ಚುವರಿ ಒಂದು ಜವಾಬ್ದಾರಿಯುತ ಸ್ಥಾನ ಬೇಕು ಅಂತ. ಇದ್ರ ಮಧ್ಯದಲ್ಲಿ ಉದಯಪುರದಲ್ಲಿ ACC ಅಧಿವೇಶನದಲ್ಲಿ ನಾವು ನೋಡಿದ್ವಿ, ಒಬ್ಬರಿಗೆ ಒಂದು ಜವಾಬ್ದಾರಿಯುತ ಸ್ಥಾನ ಅಂತಿದ್ರಲ್ಲ, ಅದು ಡಿ.ಕೆ. ಶಿವಕುಮಾರ್ಗೆ ಅಪ್ಲೈ ಆಗುತ್ತಾ? ಅದೇ ಒನ್ ಮ್ಯಾನ್ ಒನ್ ಪೋಸ್ಟು. ಖರ್ಗೆ ಅವರಿಗೆ 3 ಪೋಸ್ಟರ್ ಇದ್ದಾರೆ. ಅವರು ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯರಿದ್ದಾರೆ, ರಾಜ್ಯಸಭಾ ವಿಪಕ್ಷ ನಾಯಕರಿದ್ದಾರೆ, AICC ಅಧ್ಯಕ್ಷರಿದ್ದಾರೆ. ಹಾಗಾಗಿ ನಿಮಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆಯಲ್ಲ, ಅದು ಅಪ್ಲೈ ಫಸ್ಟು ಖರ್ಗೆ ಅವ್ರಿಗೆ ಆಗಬೇಕು. ಹಾಗಾಗಿ ಅವ್ರಿಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ಡಿ.ಕೆ. ಶಿವಕುಮಾರ್ ಅಥವಾ ಬೇರೆ ಬೇರೆ ರಾಜ್ಯಗಳ 2-3 ಹುದ್ದೆಗಳಿಗೆ ಅಪ್ಲೈ ಮಾಡ್ಕೋಬೇಕು. ಅದು ಈಗ ಜಾರಿ ಮಾಡೋರು ಇದಾರಲ್ಲ, ಅವ್ರು ಜಾರಿ ಮಾಡೋರು 4 ಹುದ್ದೆಯಲ್ಲಿದ್ದು ಯಾರು ಅದನ್ನು ಯಾರ ಮೇಲೆ ಅದನ್ನು ಏನೋ ಏರ್ತಾರೆ ಅದನ್ನ ಅವ್ರಿಗೆ ಒಂದೇ ಹುದ್ದೆ ಅಂತ ಹೇಳಿದ್ರೆ ಅದು ಎಲ್ಲ ಒಂದು ಕಡೆ ಸಾಮಾಜಿಕ ಕಾಂಗ್ರೆಸ್ಸಲ್ಲಿ ಸೋಷಿಯಲ್ ಎಂಜಿನಿಯರಿಂಗ್ ಅಂತಾರಲ್ಲ, ಸೋಷಿಯಲ್ ಎಂಜಿನಿಯರಿಂಗ್ ಬರಲ್ಲ. ಸದ್ಯ ಡಿ.ಕೆ. ಶಿವಕುಮಾರ್ ಹೇಳುವಂತೆ 30 ತಿಂಗಳ ನಂತರ ಅಧಿಕಾರವನ್ನು ಬಿಟ್ಕೊಡ್ತೀವಿ ಅನ್ನೋ ಒಂದು ಚರ್ಚೆ ಆಗಿದೆ, ನಮ್ಮಲ್ಲಿ ಒಡಂಬಡಿಕೆ ಆಗಿದೆ ಅಂತ ಅನ್ನೋ ಒಂದು ಬೆಳವಣಿಗೆ ನಡುವೆ ಯಾವಾಗ ಈ ಒಂದು ಖಾಸಗಿ ವಾಹಿನಿಗೆ ಡಿ.ಕೆ. ಶಿವಕುಮಾರ್ ಅವರು ಆ ಒಡಂಬಡಿಕೆ ಬಗ್ಗೆ ಮಾತಾಡೋದು ಅವತ್ತಿಂದ ನೀವು ಗಮನಿಸಿ ಈ ಎಲ್ಲ ಬೆಳವಣಿಗೆಗಳು ಆರಂಭ ಆಗಿರ್ತಕ್ಕಂಥದ್ದು. ಮೊದಲ ಬೆಳವಣಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಬದಲಾವಣೆ. ಅದಾದ ನಂತರ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ, ನಂತರ ಪರಮೇಶ್ವರ್ ಅಟೆಂಪ್ಟ್ ಮಾಡಿದರು. ಅದಾದ ಬಳಿಕ ಮನೆ ರಾಜನಹಳ್ಳಿಯಲ್ಲಿ ಸಭೆ ಆಯಿತು. ರಾಜಣ್ಣವರು ನನ್ನನ್ನು ತೆಗಿತಾರೆ, ಆದರೆ ರಾಜಣ್ಣರವರು ಎಲ್ಲೊಂದು ಕಡೆ ಯಾರ್ರೀ ಹೈಕಮಾಂಡ್ ಅಂತ ಒಂದು ವರ್ಡ್ ಹೇಳಿದರು. ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಸುರ್ಜೇವಾಲಾಗೆ, ವೇಣುಗೋಪಾಲ್ ಅವರು, ಖರ್ಗೆ ಅವರು ಕೂಡ ಕಾರಣಕ್ಕೆ ಇದು ಎಕ್ಸ್ಪ್ಯಾನ್ಷನ್ ಆದರೆ ಅಥವಾ ಸರ್ಜರಿ ಆದರೆ ಅವ್ರನ್ನ ಕೈ ಬಿಡೋದು ಖಚಿತ ಅಂತ ಹೇಳಲಾಗ್ತದೆ. ಹಾಗಾಗಿ ಅವರು ಈಗ ಫೀಲ್ಡಿಗೆ ಇಳಿದಿರ್ತಕ್ಕಂಥದ್ದು. ಈಗ ಒಂದು ಕಡೆ ಸತೀಶ್ ಜಾರಕಿಹೊಳಿ 2028 ಬಳಿಕ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಮುಖಾಂತರ ಅವ್ರಿಗೂ ಕೂಡ ಅವ್ರ ಕಡೆಯವರು ಅಧ್ಯಕ್ಷರಾಗಿರಬೇಕು, ಇಲ್ಲಾಂದ್ರೆ ಸುಲಭ ಕ್ಲೈಮ್ ಮಾಡ್ಕೊಳ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಕೂಡ 2028 ಅವ್ರು ಇರಬೇಕು, ಇಲ್ಲ ಅವ್ರ ತಮ್ಮ ಅವ್ರು ಹೇಳಿದವರು ಅವ್ರಿಗೆ ಬೇಕಾದವರು ಇರಬೇಕು. ಯಾಕಂದರೆ ಅವರು ಅಲ್ಲಿ ಗೇಮ್ ಪ್ಲೇ ಮಾಡಲಿಕ್ಕೆ ಸದ್ಯ ಈಗ ಮುಖ್ಯಮಂತ್ರಿಗಳು ಅದಾದ ನಂತರ ಮತ್ತೆ ಹೊಸ ವರ್ಷ ಹಾಕಿದರೆ ನಾನು ಅವ್ರು ಹೇಳಿದ್ರು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ಅಂತ. ಈಗ ಮತ್ತೆ ಅವರು ಚುನಾವಣಾ ರಾಜಕೀಯದ ಬಗ್ಗೆ ಮಾತನ್ನು ಹೇಳಿರ್ತಕ್ಕಂಥ. ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಈಗ ಕುರ್ಚಿ ಕಿತ್ತಾಟ ಆರಂಭ ಆಗಿದೆ. ಇದು ಯಾವಾಗ ಅಂತ್ಯ, ಯಾರು ಈ ಕುರ್ಚಿ ಕಿತ್ತಾಟಕ್ಕೆ ಯಾರು ಇದಕ್ಕೆ ಸೊಲ್ಯೂಷನ್ ಕೊಡುವಂಥದ್ದು, ಅದು ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಸದ್ಯ ಅವ್ರು ಏನೇ ಹೇಳಿರ್ಬೋದು, ಸದ್ಯ ಅವರು ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂಥದ್ದು. ಖರ್ಗೆ ಅವರು ತಮ್ಮ ಆಪ್ತಕೂಟ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯರು ಅದೇ ಹೆಂಗಿರ್ತಾರೆ 5 ವರ್ಷ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ 2013 ನನಗೆ ಮುಖ್ಯಮಂತ್ರಿ ಆಗಿ ಅವಕಾಶ ಇತ್ತು. ನಂತರ ನಾನು ಕರ್ನಾಟಕ ಸ್ಟೇಟಲ್ಲಿ ಅಪೋಸಿಷನ್ ಲೀಡರ್ ಇದೆ, ನನ್ನನ್ನು ಕಳಿಸ್ಕೊಟ್ಬಿಟ್ರು, ಸೆಂಟ್ರಲ್ಲಿ ಕಳಿಸ್ಬಿಟ್ರು ಅಂತಿಲ್ಲ. ಆದರೆ ಅವ್ರಿಗೆ ಲಾಸ್ ಆಗಿಲ್ಲ. ಅವರು ರಾಷ್ಟ್ರೀಯ ನಾಯಕರಾದರು, ಕಾರ್ಮಿಕ ಸಚಿವರಾದರು, ರೈಲ್ವೆ ಸಚಿವರಾದರು, ಲೋಕಸಭೆ ನಾಯಕರಾದರು, ರಾಜ್ಯಸಭೆ ನಾಯಕರಾದರು, AICC ಕೂಡ ಅವ್ರಿಗೆಲ್ಲ ಪದವಿ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ. ನೋಡೋಣ ಈಗ ಖರ್ಗೆ ಅವ್ರು ಏನು ಡಿಸಿಷನ್ ತಗೊಳ್ತಾರೆ ಅಂತ. ಇನ್ನು ಬಿಜೆಪಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಇನ್ಫ್ಯಾಕ್ಟ್ ಯತ್ನಾಳ್ ಅವರು ಏನು ಉತ್ತರ ಕೊಡ್ತಾರೆ ಅಂತ ಒಂದು ಕುತೂಹಲದ ಮಧ್ಯದಲ್ಲಿ ಅದಕ್ಕೆ ಕೇರ್ ಮಾಡ್ತಿಲ್ಲ ಅವರು ಹೈಕಮಾಂಡ್ ನೋಟ್ಸ್ ಕೂಡ. ವಾಟ್ ನೆಕ್ಸ್ಟ್? ಸದ್ಯ ಈಗ ಕೇರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮದು ಶಿಸ್ತಿನ ಪಾರ್ಟಿ ಅಂತ ಹೇಳಿ ಅವರಾಗೆ ಅವ್ರು ಕರೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಟಿಸ್ಗೆ ಆನ್ಸರ್ ಮಾಡಲು ಅವ್ರನ್ನ ಅಮಾನತು ಮಾಡಬೇಕಾಗುತ್ತೆ, ಇಲ್ಲ ಉಚ್ಚಾಟನೆ ಮಾಡಬೇಕಾಗುತ್ತೆ, ಏನೋ ಸ್ಟ್ರಾಟಜಿ ಇರ್ತಕ್ಕಂಥದ್ದು. ಈಗಾಗಲೇ ಅವರು ಮೊದಲ ನೋಟಿಸಿಗೆ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಡೋ ಸಂದರ್ಭದಲ್ಲಿ ವಿಜೇಂದ್ರ ಅವರು ಯಾವ ರೀತಿ ಡಿ.ಕೆ. ಶಿವಕುಮಾರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ರಾಜ್ಯ ಸರ್ಕಾರದ ಕೆಲವು ನಾಯಕರುಗಳ ಜೊತೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಯಾವ ರೀತಿ ಇದೆ, ಮತ್ತು ಯಾರೆಲ್ಲ ಸೀನಿಯರ್ಸ್ ಇದೆ ಅವ್ರನ್ನೆಲ್ಲ ಮುಗಿಸೋಕೆ ಏನೇನು ಪ್ರಯತ್ನ ಮಾಡೋದು ಎಲ್ಲವನ್ನು ಕೂಡ ಸುದೀರ್ಘವಾಗಿ 15 ಪೇಜ್ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ಅದೇ ನೋಟಿಸನ್ನು ಕೊಟ್ಟಿದ್ದಾರೆ. ಬಹುಶಃ ಅವ್ರು ಹೇಳ್ಬೋದು ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿರ್ಬೋದು, ಆದರೆ ನಾನು ಭೇಟಿಯಾಗಲ್ಲ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಇದು ನೇರವಾಗಿ ಹೈಕಮಾಂಡ್ ನನ್ನನ್ನು ಏನು ಬೇಕಾದರೂ ಮಾಡಿ, ನನ್ನನ್ನು ಸಸ್ಪೆಂಡ್ ಮಾಡ್ತಿರೋ ಅಥವಾ ಡಿಸ್ಮಿಸ್ ಮಾಡ್ತಿರೋ, ಏನು ಬೇಕಾದರೂ ಮಾಡಿ ಅನ್ನೋ ಮುಖಾಂತರ ಇದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿ ಎಸ್ತಿರ್ತಕ್ಕಂಥ. ಒಂದು ವೇಳೆ ಅವ್ರನ್ನ ಅಮಾನತು ಮಾಡಿದ್ರೆ ಅವ್ರು ಇಂಡಿಪೆಂಡೆಂಟ್ MLA ಆಗ್ತಾರೆ. ಇಂಡಿಪೆಂಡೆಂಟ್ MLA ಆಗಿ ಎಲ್ಲ ಇಡೀ ಸ್ಟೇಟ್ ವೈಡ್ ಸುತ್ತೋ ಚಾನ್ಸಸ್ ಇರ್ತಕ್ಕಂಥದ್ದು. ಒಂದು ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ ಅವ್ರನ್ನೇನಾದ್ರು ಉಚ್ಚಾಟನೆ ಮಾಡಿದರೆ ಯತ್ನಾಳ್ ನೇತೃತ್ವದಲ್ಲಿ ಇನ್ನೊಂದು ಹೊಸ ಪಕ್ಷ ಉದಯ ಆಗುತ್ತೆ ಅಂತ ಒಂದು ಮಾತುಕತೆ ಕೇಳಿ ಬರ್ತಿರ್ತಕ್ಕಂಥ. ಯಾರೆಲ್ಲ ವಿಜೇಂದ್ರ ವಿರೋಧಿಗಳಿದ್ರೆ ಅವ್ರನ್ನೆಲ್ಲ ಕಟ್ಕೊಂಡು ಒಂದು ಪಾರ್ಟಿಯನ್ನು ಕಟ್ಟಬೇಕಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸದ್ಯ ಇದೀಗ ಹೈಕಮಾಂಡ್ ಏನು ಮಾಡ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ವಿಜೇಂದ್ರ ಪರನ ವಿರುದ್ಧ ಯಾರೆಲ್ಲ ಇದ್ದಾರೆ ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತಿರ್ತಕ್ಕಂಥದ್ದು, ಸಂಘ ಪರಿವಾರದ ಮುಖಂಡರ ಅಭಿಪ್ರಾಯ ಸಂಗ್ರಹಿಸ್ತಿರ್ತಕ್ಕಂಥದ್ದು, ಕೇಂದ್ರ ಸಚಿವರು, ಕರ್ನಾಟಕ ಕೇಂದ್ರ ಸಚಿವರುಗಳ ಜೊತೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ, ಸಂಸದರ ಜೊತೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ, ಜೊತೆಗೆ ತಟಸ್ಥ ಬಣದವ್ರ ಜೊತೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಕೊನೆಗೆ ಕೇಂದ್ರ ಸಚಿವ H.D. ಕುಮಾರಸ್ವಾಮಿ ಜೊತೆ ರಾಜ್ಯ ಬಿಜೆಪಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ಮಧು, ಇವಾಗ ಕುಮಾರಸ್ವಾಮಿ ಜೊತೆಗೆ ಅಂದ್ರೆ
ಮೈತ್ರಿ ಆದಂಥ ಟೈಮ್ನಲ್ಲಿ ಕುಮಾರಸ್ವಾಮಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಏನೇ ವಿಷಯ ಇದ್ರೂ ಕೂಡ ಬಿಜೆಪಿಯದ್ದು ಕುಮಾರಸ್ವಾಮಿ ಜೊತೆನೆ ಚರ್ಚೆ ಮಾಡ್ತಾರೆ ಅಂತ ಇಲ್ಲಿ ನಾಯಕರಿಗೆ, ಬಿಜೆಪಿ ನಾಯಕರಿಗೆ ಅಸಮಾಧಾನ ಇತ್ತು. ಈ ರಾಜ್ಯಾಧ್ಯಕ್ಷ ಹುದ್ದೆ ಬಗ್ಗೆ, ಬದಲಾವಣೆ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿರೋದು ಇದು ಸಮಾಧಾನ ತರುತ್ತಾ ಬಿಜೆಪಿ? ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ HDKಗೆ. ಏನಂತಾರೆ, ಒಂದ್ ಕಡೆ ಅವ್ರ ಪಕ್ಷದ ಅಸ್ತಿತ್ವ ಉಳಿಯುತ್ತಾ ಇಲ್ವಾ ಅನ್ನೋಂಥ ಒಂದು DK ಅಂಥದ್ದೊಂದು ತಂತ್ರಗಾರಿಕೆಯನ್ನು ಹಾಕೊಂಡು ಅಳಿದುಳಿದ ಶಾಸಕರುಗಳನ್ನ ಎತ್ತಾಕೊಂಡ್ಬರಬೇಕು ಅಂತ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಮತ್ತೊಂದು ಕಡೆ ಏನಾದರೂ ಕೂಡ ಬಿಜೆಪಿಲಿ ಇಷ್ಟೆಲ್ಲ ಹಂಗಾಮ ಆಗ್ತಾ ಇರೋದು ನಾಳೆ ನನಗೆ ಹೆಲ್ಪ್ ಆಗ್ಬೋದು ಅನ್ನೋ ರೀತಿ. ಬಿಜೆಪಿಯಲ್ಲೂ ಒಂದು ವಲಯದಲ್ಲಿ ಅಂಥದ್ದೊಂದು ಅಭಿಪ್ರಾಯ ಇದೆ. ನಮ್ಮಿಬ್ಬರ ಕಿತ್ತಾಟ ಅಥವಾ ಈ ಬಿಜೆಪಿ ಬಣ ಬಡಿದಾಟ ಏನಿದೆ ಅದು ಸಹಜವಾಗಿ ಮುಂದೊಂದಿನ ಕುಮಾರಸ್ವಾಮಿ ಅವ್ರಿಗೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಆತಂಕ, ಅನುಮಾನ ಇದ್ದೇ ಇದೆ. ಅದರ ನಡುವೆ ಆ ಒಂದು ಅಪಸ್ವರಗಳು ಅವ್ರ ಮನ್ನಣೆಯನ್ನು ಕೊಡ್ತಾ ಇರುವಂಥದ್ದು ವರಿಷ್ಠರು. ಆ ಬಗ್ಗೆ ಆರಂಭದಿಂದಲೂ ಅಪಸ್ವರ ಇದೆ. ಇಲ್ಲಿನ ಹಿರಿಯ ಸಚಿವರುಗಳಿಗೆ, ಹಿರಿಯ ಅನುಭವಿ ಸಚಿವರುಗಳಿಗೆ ಈ ಬಗ್ಗೆ ಅಸಮಾಧಾನ ಇದೆ. ಆ ಕಾರಣಕ್ಕೆ ಅವರು ಕೂಡ ತುಂಬ ವೋಕಲ್ ಆಗಿ ಮೀಡಿಯಾಗಳಲ್ಲಿ ಬೈಟ್ಗಳನ್ನು ಕೊಡೋದು, ಇಶ್ಯೂಗಳ ಬಗ್ಗೆ ಮಾತನಾಡೋದು ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದು HDK ಪಾತ್ರ. ಇವತ್ತು ಐರಾನಿಕಲಿ ಹೇಗಾಗಿದೆ ಅಂದರೆ ನೋಡಿ, ಇವತ್ತು ಜೇವರ್ಗಿನಲ್ಲಿ ಅಲ್ಲಿರುವಂಥ ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ JDS ಇದ್ದಿದ್ದು 3 ಜನ, ಕಾಂಗ್ರೆಸ್ ಇದ್ದಿದ್ದು 3 ಜನ, 17 ಜನ ಇದ್ದಿದ್ದು ಬಿಜೆಪಿನ ಆಪರೇಟ್ ಮಾಡಿ ಇವತ್ತು ಅವರು ಅಧ್ಯಕ್ಷ ಪಟ್ಟವನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ಅವರ ಅಭಿಪ್ರಾಯವನ್ನು ತಗೋತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಅಲ್ಲಿ ಎಲ್ಲ ತಾಳಮೇಳ ಇಲ್ಲ ಅನ್ನುವಂಥದ್ದು. ಸಣ್ಣ ಘಟಕನೇ ಆಗಿರ್ಬೋದು, ಜಿಲ್ಲಾ ಘಟಕ, ನಗರ ಘಟಕ ಏನೇ ಆಗಿರ್ಬೋದು, ಮೈತ್ರಿ ಅಂದರೆ ಮೈತ್ರಿ ಅಲ್ವಾ. ಇವರೆಲ್ಲರೂ ಕೂಡ ಅಲ್ಲಿ ಯೋಗೇಶ್ವರ್ ಅವರ ವಿರುದ್ಧ ಕಟ್ಕೊಂಡು ಗೆಲ್ಲುವಂಥ ಅಭ್ಯರ್ಥಿಯನ್ನು ಬಿಟ್ಕೊಡ್ಲಿಲ್ವಾ. ಅಲ್ಲಿ ಒಂದು ನಗರಸಭೆ ಅಥವಾ ಲೋಕಲ್ ಪುರಸಭೆಗಳಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಅಂದರೆ JDS ಕೂಡ ಎಷ್ಟು ಸಾಧ್ಯ ಅಷ್ಟು ಒಳಗಡೆ ಒಳ ಆಟಗಳನ್ನು ಮತ್ತು ಒಳೇಟುಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನಿರೀಕ್ಷೆ ಇದ್ದೇ ಇದೆ ಸಹಜವಾಗಿ. ಅದು ಒಂದು ಕಡೆ. ಆದರೆ ಯತ್ನಾಳು ಎಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಅಂದರೆ ವಾಪಸ್ ಹಿಂದಿರುಗ ನೋಡೋಕ್ಕಾಗದೇ ಇರೋಷ್ಟು ದೂರ ಹೋಗಿರೋದ್ರಿಂದ ಈಗ ತುಂಬ ಒಂಥರ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾರೆ. ಈ ಎಂಟೈರ್ ಎಪಿಸೋಡಲ್ಲಿ, ಹೈಡ್ರಾಮಾದಲ್ಲಿ ಯತ್ನಾಳ್ ಅವರು ಫಲಾನುಭವಿ ಅಲ್ಲ. ಅವರು ಅಪರಾಧದ ಸ್ಥಾನದಲ್ಲಿ ನಿಂತಿದ್ದಾರೆ. ಎರಡೂ ಬಣಗಳಲ್ಲೂ ಕೂಡ ಎಕ್ಸ್ಟ್ರೀಮ್ ಥರ ಕಾಣಿಸ್ತಾ ಇದ್ದಾರೆ. ಬಟ್ ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ತೆರೆಮರೆಯಲ್ಲಿ ಏನು ಆಟ ಆಡಬೇಕು ಅದನ್ನಂತೂ ಆಡ್ತಾ ಇದ್ದಾರೆ. ಈಗ ಇವರು ಹೇಳಿದಂತೆ ಪಕ್ಷವನ್ನು ಕಟ್ಟಬಹುದು, ಅದರಿಂದ ಲಾಭ ಆಗಲ್ಲ. ಯಾಕೆಂದರೆ ಯಡಿಯೂರಪ್ಪನಂಥ ನಾಯಕರೇ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಈ ಭಗ್ನ ಪ್ರೇಮಿಗಳು, ವಿಘ್ನ ಸಂತೋಷಿಗಳು ಅಂತ ಇರ್ತಾರಲ್ಲ, ಆ ರೀತಿ ಯಡಿಯೂರಪ್ಪನವ್ರಿಗೆ ಇವತ್ತು ಯಾಕೆ ಮಾರ್ಕೆಟ್ ಇದೆ? ಹೊರಗೋಗಿ ಡೆಂಟ್ ಮಾಡಿದ್ರು ಪಾರ್ಟಿಗೆ, ಹಾಗಾಗಿ ಅವ್ರ ಸ್ಟೇಚರ್ ಜಾಸ್ತಿ ಅಂತ. ನನಗೂ ಆ ಸ್ಟೇಚರ್ ಇದೆ. ನಾನು ಪಂಚಮಸಾಲಿ ನಾಯಕ, ಈಗಾಗಲೇ ಎಸ್ಟಾಬ್ಲಿಷ್ ಆಗಿದ್ದೀನಿ ಅನ್ನೋ ಒಂದು ಕೋರ್ ಸ್ಟ್ರೆಂತ್ ಏನಿದೆ ಅದನ್ನು ಎಕ್ಸಿಬಿಟ್ ಮಾಡ್ತೀನಿ ಅನ್ನೋಂಥ ವಾರ್ನಿಂಗ್ನ ಮುಂದುವರೆದ ಭಾಗದ ರೀತಿಯೇ ನೋಟಿಸ್ ಬಂದಿಲ್ಲ, ಬಂದರೂ ಉತ್ತರ ಕೊಡಲ್ಲ ಅಂತ ಹೇಳಿರುವಂಥ ಶಮಿತಾ. ಇದು ರಾಜ್ಯ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕತೆ ಆಯಿತು. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ನಮ್ಮ ಮೆಟ್ರೋ ನಮ್ಮದಲ್ಲ ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಮಾತುಕತೆಯನ್ನು ಮುಂದುವರಿಸ್ತೀವಿ.